ಫ್ರೆಂಡ್ಸ್, ನಾನು ನಿಮ್ಮ ಸತೀಶ್ ಬುರುಡೆಕಟ್ಟೆ. ನನ್ನ ಚಾನಲ್ ಬಂದು SRM ಯೂಟ್ಯೂಬ್ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನಿವತ್ತು ಜೇನೆಕಲ್ಲು ರಂಗನಾಥ ಸ್ವಾಮಿಯನ್ನು ತೋರಿಸ್ತಾ ಇದ್ದೀನಿ. ಮೆಟ್ಟಿಲುಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ. ಬನ್ನಿ ಫ್ರೆಂಡ್ಸ್, ಹೋಗೋಣ ಮುಂದೆ. ಈ ದೇವಸ್ಥಾನ ಬಂದು ಜಂಟಿ ಗ್ರಾಮಗಳಾದ ರಂಗೈನೂರು, ಬುರುಡೆಕಟ್ಟೆ 2 ಗ್ರಾಮಕ್ಕೆ ಸೇರಿದೆ ಫ್ರೆಂಡ್ಸ್. ಇಲ್ಲಿ ಪ್ರತಿ ಶನಿವಾರ ಪೂಜೆಯನ್ನು ಮಾಡಲಾಗುತ್ತದೆ. ಈ ದೇವಸ್ಥಾನ ಬಂದು ಬುರುಡೆಕಟ್ಟೆಯಿಂದ ಒಂದು 500 ಮೀಟರ್ ಡಿಸ್ಟೆನ್ಸಲ್ಲಿದೆ. ಈ ದೇವಸ್ಥಾನದ ವಿಡಿಯೋ ಮಾಡೋ ಉದ್ದೇಶ ಏನಂತಂದರೆ 70% ಜನಗಳಿಗೆ ಗೊತ್ತೇ ಇಲ್ಲ ಇಲ್ಲಿ ಯಾವ ಥರ ಇದೆ ಅಂತ. ಒಂದು 30% ಅವಾಗವಾಗ ಹೋಗ್ತಾ ಇರ್ತಾರೆ, ವರ್ಷಕ್ಕೊಮ್ಮೆ ಹೋಗ್ತಾ ಇರ್ತಾರೆ, ವೀಕ್ಲಿ ಹೋಗ್ತಾ ಇರ್ತಾರೆ. ಬಟ್ ಅಲ್ಲಿ ಯಾರು ಓಡಾಡ್ತಾರೋ ಅವ್ರಿಗೆ ಮಾತ್ರ ಗೊತ್ತಿದೆ ಅಷ್ಟೇ. ಇಲ್ಲಿ ಆಲ್ಮೋಸ್ಟು 70% ಜನಗಳಿಗೆ ಗೊತ್ತೇ ಇಲ್ಲ ಯಾವ ಥರ ಇದೆ ಅಂತ. ಹಾಗಾಗಿ ವಿಡಿಯೋ ಮಾಡುತ್ತಿದ್ದೇನೆ. ಈ ದೇವಸ್ಥಾನದ ಒಡನಾಡಿಗಳು ಯಾರು ಅಂತಂದರೆ ಅವರೇ ಜಾಸ್ತಿ ಓಡಾಡೋದು, ಒಕ್ಕಲು ಬಳಗದವರು ಅಂತ. ಅವ್ರ ಮನೆಯಲ್ಲಿ ಹಸುಗಳು ಕರು ಆಗ್ತಾವಲ್ಲ, ಅದರಲ್ಲಿ ಫಸ್ಟ್ ಟೈಮ್ ಹಾಲು ಬರುತ್ತಲ್ಲ, ಅದನ್ನು ಗೀಬಾಲ್ ಅಂತ ಹೇಳ್ತಾರೆ. ಅದನ್ನು ತಗೊಂಡೋಗಿ ಅದರಲ್ಲಿ ಅಕ್ಕಿ ಗಿಣ್ಣ ಅಂತ ಮಾಡ್ತಾರೆ ಫ್ರೆಂಡ್ಸ್. ಅದನ್ನು ಮಾಡ್ಕೊಂಡು ಈ ದೇವರಿಗೆ ನೈವೇದ್ಯ ಮಾಡಲಾಗುತ್ತದೆ. ನೋಡಿ ಫ್ರೆಂಡ್ಸ್, ಇಲ್ಲಿಂದ ಬಂದು ಮೆಟ್ಟಿಲುಗಳು ಮುಗಿದಿದೆ. ಇಲ್ಲಿಂದ ಹಾಗೆ ಕಾಲ್ದಾರಿ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿಂದ ಹೋಗ್ಬೇಕು ಹಂಗೆ. ಇನ್ನು ಸ್ವಲ್ಪದರಲ್ಲೇ ಬರುತ್ತೆ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಬಂದು ಯಾವ್ಯಾವ ದೇವ್ರುಗಳಿದೆ ಅಂತಂದರೆ ಆಂಜನೇಯ ಸ್ವಾಮಿ ಇದೆ, ಉದ್ಭವ ಆಗಿರೋ ರಂಗನಾಥ ಸ್ವಾಮಿ ಇದೆ, ಭೂತಪ್ಪ ಇದೆ, ಚೌಡಮ್ಮ ಇದೆ ಅಂತ ಹೇಳ್ತಿದ್ದಾರೆ. ಬಟ್ ನೋಡೋಣ ಬನ್ನಿ ಯಾವ ಥರ ಇದೆ ಅಂತ. ಅಲ್ಲಿ ನೋಡಿ ನಮಗೆ ಕಂಡಿಯೋಕ್ಕಾಗಲ್ಲ ಅನಿಸುತ್ತೆ ಆಲ್ಮೋಸ್ಟ್, ಯಾಕಂದರೆ ಉದ್ಭವ ಆಗಿರೋದು ಅಷ್ಟು ನೀಟಾಗಿ ಕಾಣಲ್ಲ. ಹಾಗೆ ಫೋಟೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ, ನೋಡಿ ನಿಮಗೆ ಯಾವ ಥರ ಅನಿಸುತ್ತೆ ಅಂತ. ಇಲ್ಲಿ ಆಂಜನೇಯ ಸ್ವಾಮಿ ಇದೆ ಅಲ್ಲ, ಅದು ಬಂದು ಬೇರೆ ಊರಿಂದ ತೊಗೊಂಬಂದು ಇಲ್ಲಿ ಇಟ್ಟಿದ್ದಾರಂತೆ. ಯಾಕೆ ಇಟ್ಟಿದ್ದಾರೆ ಅಂತಂದರೆ ಅದು ಇಲ್ಲಿ ಕುಂದೂರು ಗ್ರಾಮ ಅಂತ ಇದೆ, ಬುರುಡೆಕಟ್ಟೆಯಿಂದ 5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಆ ಊರಲ್ಲಿ ಆ ಆಂಜನೇಯ ಸ್ವಾಮಿ ಬಂದು ತುಂಬ ಕಾಟ ಕೊಡ್ತಿತ್ತಂತೆ. ಹೆಣ್ಮಕ್ಳಿಗೆ ರೋಡಲ್ಲಿ ಓಡಾಡಬೇಕಾದ್ರೆ ಚುಡಾಯಿಸೋದು, ಅಂದರೆ ಬಟ್ಟೆಗಳು ಎಳೆಯೋದು, ಕೈ ಹಿಡ್ಕೊಂಡು ಎಳ್ದಂಗೆ ಆಗೋದು, ಆ ಥರ ಆಗ್ತಿತ್ತಂದರೆ ತುಂಬ ಹಿಂಸೆ ಕೊಡ್ತಾ ಇತ್ತಂತೆ. ಹಾಗಾಗಿ ಈ ಆಂಜನೇಯ ಮೂರ್ತಿಯನ್ನು ಒಂದು ಕಾಲನ್ನ ಮುರಿದು ತಗೊಂಬಂದು ಇಲ್ಲಿ ಇಟ್ಟಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ಇದಕ್ಕೆ ಕುಂಟ ಆಂಜನೇಯ ಅಂತ ಹೆಸರು ಬಂದಿದೆ ಫ್ರೆಂಡ್ಸ್. ಮುಂಚೆ ಇಲ್ಲೆಲ್ಲ ಪೂಜೆನೇ ಮಾಡ್ತಾ ಇರಲಿಲ್ವಂತೆ. ಅಕ್ಕಪಕ್ಕ ಇರೋ ರೈತರುಗಳು ಹೊಲದಲ್ಲಿ ಈ ಥರ ದನಗಳಿಂದ ಬೇಸ ಹೊಡೆದಾಗ ಅವಾಗ ಏನಾಗ್ತಿದೆ, ಬೇಸಾಯ ಹೊಡಿಬೇಕಾದ್ರೆ ಅದರಲ್ಲಿ ಕೊರಳಿ ಕಟ್ಟಿರೋ ಹಗ್ಗಗಳು ಬರುತ್ತಲ್ಲ, ಅದನ್ನು ಯಾರೋ ಕಿತ್ತು ಬಿಸಾಕೋ ಥರ ಆಗ್ತಿತ್ತಂತೆ. ಆ ರೈತರು ಹೋಗಿ ದೇವ್ರ ಹತ್ರ ಕೇಳಿದಾಗ ಏನು ಹೇಳ್ತಾರಂತೆ, ಆ ಬೆಟ್ಟದಲ್ಲಿ ರಂಗನಾಥ ಸ್ವಾಮಿ ಇದೆ, ಅದನ್ನು ವಾರಕ್ಕೊಮ್ಮೆ ಪೂಜೆ ಮಾಡಬೇಕು ಅಂತ ಹೇಳ್ತಂತೆ. ಆ ಶನಿವಾರ ಪೂಜೆ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್. ಆವಾಗಿನಿಂದ ಅವ್ರಿಗೆ ಏನೂ ಪ್ರಾಬ್ಲಮ್ ಆಗ್ದಂಗೆ ಇವಾಗ ನೀಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಪ್ರತಿ ಶನಿವಾರ ಇಲ್ಲಿ ಪೂಜೆ ಆಗ್ತಾಯಿದೆ. ವರ್ಷಕ್ಕೊಮ್ಮೆ ಬುರುಡೆಕಟ್ಟೆ ಗ್ರಾಮದಿಂದ ಜನಕಲ್ಲು ರಂಗಪ್ಪನ ಸೇವೆ ಅಂತ ಮಾಡ್ತಾರೆ ಫ್ರೆಂಡ್ಸ್. ಅದು ಇವತ್ತು ಮಾಡ್ತಾಯಿದ್ದಾರೆ ಇಲ್ಲಿ. ಹಾಗಾಗಿ ಬಂದು ನಾನು ವಿಡಿಯೋ ಮಾಡಿದ್ದೀನಿ. ಈ ಬಂಡೆ ಮೇಲ್ಗಡೆ ಹೋಗಿ ವಿಡಿಯೋ ಮಾಡೋದು ತುಂಬ ಕಷ್ಟ ಆಯಿತು. ಬಟ್ ವ್ಯೂ ಚೆನ್ನಾಗಿದೆ ಅಂತ ಮೇಲ್ಗಡೆ ಹೋಗಿ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್ ನೋಡೋಣ. ಮೇಲ್ಗಡೆ ಬಂದು ನೋಡಿದರೆ ಆಲ್ಮೋಸ್ಟ್ ಸುತ್ತಮುತ್ತ ಇರುವ ಹಳ್ಳಿಗಳೆಲ್ಲ ಫುಲ್ ಕಾಣ್ತಾ ಇದೆ. ರಂಗೈನೂರು, ಜಮಾಪುರ, ವಸ್ತ್ರಗ ರೋಡು, ಬಾಗೂರು, ಆನಿವಾಳ, ಬುರುಡೆಕಟ್ಟೆ ಎಲ್ಲ ಕಾಣ್ತಾ ಇದೆ ಫ್ರೆಂಡ್ಸ್. ನೋಡಿ ಹಾಗೆ ಕಾಣ್ತಾ ಇದೆ. ಆಲ್ಮೋಸ್ಟು ಬಾಗೂರು ಕೆರೆ, ನೀರ್ಗೊಂದದ ಕೆರೆ ಎಲ್ಲ ಕಾಣ್ತಾ ಇದೆ. ಬುರುಡೆಕಟ್ಟೆ ನೋಡಿ ಎಷ್ಟು ನೀಟಾಗಿ ಕಾಣ್ತಾ ಇದೆ. ತುಂಬ ಟಾಪ್ ಆ್ಯಂಗಲಲ್ಲಿದೆ ಇದು. ಸುತ್ತಲೂ ಬೆಟ್ಟಗಳೇ ಇದೆ. ಸೆಂಟ್ರಲ್ ನೋಡೋಕೆ ವ್ಯೂ ಪಾಯಿಂಟ್ ಸಖತ್ತಾಗಿದೆ ಫ್ರೆಂಡ್ಸ್. ನೋಡಿ ಇಲ್ಲಿ ಕಾಣ್ತಾ ಇರೋ ಹಳ್ಳಿ ಬಂದು ರಂಗೈನೂರು, ಈ ಕಡೆ ಕಾಣ್ತಾ ಇರೋದು ಬಂದು ಜಮಾಪುರ. ಇದು ಚೌಡಿಗುಡ್ಡ ಫ್ರೆಂಡ್ಸ್. ಇದು ಚೌಡಿಗುಡ್ಡ ಅಂತ ನಾವು ಚಿಕ್ಕ ಮಕ್ಕಳಲ್ಲಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾಯಿದ್ರು ಸ್ಕೂಲಿಂದ ಪಿಕ್ನಿಕ್ ಅಂತ. ತುಂಬ ಚೆನ್ನಾಗಿರ್ತಿತ್ತು. ಅದನ್ನು ಒಂದು ವಿಡಿಯೋ ಮಾಡಬೇಕು ಅಂತ ಇದ್ದೀನಿ. ನೋಡೋಣ ಯಾವಾಗ ಟೈಮ್ ಸಿಗುತ್ತೆ ಅಂತ ಹೋಗಿ ವಿಡಿಯೋ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್. ಇದು ಬಂದು ಇಲ್ಲಿ ನೀರು ಎನಿ ಟೈಮ್ ಇರುತ್ತಂತೆ ಈ ಕೊಳದಲ್ಲಿ. ಯಾವಾಗಲೂ ನೀರು ಬತ್ತಲ್ಲ ಅಂತ ಏನೋ ಇಷ್ಟೇ ಹೇಳ್ತಿದ್ದಾರೆ, ಬಟ್ ಹೇಳಿದ್ರು, ಹಾಗಾಗಿ ವಿಡಿಯೋ ಮಾಡಿದ್ದೀನಿ. ನೋಡಿ ಇಲ್ಲಿ ಬಂದು ಕ್ರಿಶ್ಚರ್ ಇದೆ. ಇಲ್ಲಿ ವಸ್ತ್ರಗ ರೋಡ್ದು ಟವರ್ ಕಂಬಗಳು ಕಾಣ್ತಾ ಇದೆ. ತುಂಬ ಆಲ್ಮೋಸ್ಟ್ ಒಂದು 7-8 ಹಳ್ಳಿಗಳು ಕಾಣುತ್ತೆ ಫ್ರೆಂಡ್ಸ್ ಇಲ್ಲಿ. ನೋಡಿ ಎಷ್ಟು ಗುಡ್ಡಗಳಿದೆ, ಹೊಳಲ್ಕೆರೆ ಹತ್ರ ಇರೋ ಗುಡ್ಡಗಳು, ಮಧುರೆ ಎಲ್ಲ, ಹೊಸದುರ್ಗ ಎಲ್ಲ ಕಾಣ್ತಾ ಇದೆ ಇಲ್ಲಿ. ತುಂಬ ಹೈಟಿಂದ ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬ ಕಷ್ಟಪಟ್ಟು ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್.
ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಬಂದಿರೋ ಈ ಹುಡುಗನಿಂದ ತುಂಬ ಹೆಲ್ಪ್ ಆಯಿತು. ನಾನು ಒಬ್ಬನೇ ಹೋಗಕ್ಕೆ ಆಗ್ತಾಯಿರಲಿಲ್ಲ. ಇವನೇ ಬನ್ನಿ ಅಣ್ಣ ಹೋಗೋಣ ಅಂತ ಹೇಳಿ ವಿಡಿಯೋ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡ್ದ. ಹಾಗಾಗಿ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ ಅಲ್ಲಿ ಕೆರೆ ಕಾಣ್ತಾ ಇದೆ. ಇದು ನೀರಿಗೊಂದದ ಕೆರೆ ಅಂತ, ದೊಡ್ಡ ಕೆರೆ ಅದು. ಅದಾದಮೇಲೆ ಈ ಕಡೆ ಇನ್ನೊಂದು ವಿಡಿಯೋ ಮಾಡಿದ್ದೀನಿ ಅನಿಸುತ್ತೆ. ನೋಡಿ ಅಲ್ಲಿ ಬಂದು ಹೊಸದುರ್ಗದ ಹತ್ರ ಕಾಣ್ತಾ ಇದೆ. ಇದು ಬಾಗೂರು ಕೆರೆ ಫ್ರೆಂಡ್ಸ್. ಇದು ನೋಡಿ ಹೊಸದುರ್ಗದ ಗುಡ್ಡಗಳೆಲ್ಲ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಕಾಣ್ತಾ ಇದೆ. ಎಲ್ಲ ಹೊಲದಲ್ಲೆಲ್ಲ ತುಂಬ ಹಚ್ಚ ಹಸಿರಾಗಿ ಕಾಣ್ತಾ ಇದೆ ಹೊಲಗಳೆಲ್ಲ. ಈಗ ಬನ್ನಿ ಫ್ರೆಂಡ್ಸ್, ದೇವ್ರನ್ನ ನೋಡೋಣ. ಈ ದೇವಸ್ಥಾನದ ಎಂಟ್ರೆನ್ಸ್ ಬಂದು ಆ ಗೇಟ್ ಇಲ್ಲ ಅಂದರೆ ಸೇಮ್ ಟು ಸೇಮ್ ಒಳ್ಳೆ ಕರಡಿಗಳು ಗುಹೆ ಅಂತಾರಲ್ಲ ಆ ಥರ ಪ್ರಾಣಿಗಳೆಲ್ಲ ಇರುತ್ತಂತೆ. ಹಾಗಾಗಿ ಗೇಟ್ ಹಾಕಿದ್ದಾರೆ. ದೇವ್ರುಗಳು ನೋಡಿ ಫ್ರೆಂಡ್ಸ್ ಕಾಣ್ತಾ ಇದೆ. ಬೆಳಕು ಕಮ್ಮಿ ಇದೆ ಗವಿ ಒಳಗಡೆ. ಇದು ಮೊಬೈಲ್ ಟಾರ್ಚ್ ಹಾಕೊಂಡು ನಾವು ವಿಡಿಯೋ ಮಾಡ್ತಾಯಿದ್ದೀವಿ. ಇದು ಬಂದು ನಾನು ಹೇಳಿದ್ನಲ್ಲ ಕುಂಟ ಆಂಜನೇಯ ಅಂತ ಸ್ವಾಮಿ. ಅದು ಬಂದು ಕುಂಟ ಆಂಜನೇಯ. ಇದು ಕುಂದೂರು ಗ್ರಾಮದಿಂದ ತಂದು ಇಲ್ಲಿ ಇಟ್ಟಿದ್ದಾರಂತೆ ಅಂತ ಹೇಳ್ತಿದ್ದಾರೆ. ಇವಾಗ ಬನ್ನಿ ಫ್ರೆಂಡ್ಸ್, ಇದು ಜನಕಲ್ಲ ರಂಗಪ್ಪ ಅಂತ. ಇದು ನೋಡಿ ಫ್ರೆಂಡ್ಸ್, ಎಲ್ಲ ಗೆರೆ ಕಾಣ್ತಾ ಇದೆ ಅಲ್ಲಿ ದೇವ್ರುಗಳು. ನೋಡಿ ಒಡ್ಮೂಡಿರೋದು ಅಂತ ಹೇಳ್ತಿದ್ದಾರೆ, ಉದ್ಭವ ಆಗಿರೋದು ಅಂತ. ಇದು ಬಂದು ಭೂತಪ್ಪ ಅಂತ ಹೇಳ್ತಿದ್ದಾರೆ. ನೋಡಿ ಫ್ರೆಂಡ್ಸ್, ಇದು ಭೂತಪ್ಪ. ನಾವು ಫಸ್ಟ್ ಟೈಮ್ ನೋಡ್ತಾ ಇರೋದು. ಇದನ್ನು ಇಲ್ಲಿ ಬಂದು ಇವತ್ತು ಅಭಿಷೇಕ ಮಾಡಿ ಪೂಜೆ ಮಾಡಬೇಕು ಅಂತ ಇದ್ದರು, ಬಟ್ ನಾನು ಬೇಗ ವಿಡಿಯೋ ಮಾಡಿದ್ದೀನಿ. ಹಾಗಾಗಿ ನೋಡಿ ಫ್ರೆಂಡ್ಸ್, ತುಂಬ ಇದು ಔಟ್ಸೈಡಿಂದ ಫೋಟೋ ತೆಗೆದಿರೋದು. ಕ್ಲಿಯರಾಗಿ ಕಾಣಲಿ ಅಂತ ಫೋಟೋಗಳು ಅಪ್ಲೋಡ್ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ದೇವರು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನನಗೆ ಫಸ್ಟ್ ಟೈಮ್ ಬಂದಿರೋದು, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಈ ಹುಡುಗರು ಎಲ್ಲ ಪೂಜೆ ಐಟಮ್ಗಳೆಲ್ಲ ತಗೊಂಡು ಬಂದಿದ್ದರು. ಈ ದೇವರಿಗೆ ಸೇವೆ ಸಲ್ಲಿಸೋಕ್ಕೆ ಇಲ್ಲಿ ಅಡುಗೆ ಮಾಡಿದ್ದಾರೆ ಫ್ರೆಂಡ್ಸ್. ಬನ್ನಿ, ಇಲ್ಲಿ ಅನ್ನ ಸಾಂಬಾರು ಪಾಯಸ ಮಾಡಿ ಈ ಬುರುಡೆಕಟ್ಟೆ ಲಕ್ಷ್ಮೀ ರಂಗನಾಥ ಸ್ವಾಮಿನ ಇಲ್ಲಿ ತಗೊಂಬಂದು ಆ ಬೆಟ್ಟದ ಮೇಲೆ ತಗೊಂಡೋಗಿ ಪೂಜೆ ಮಾಡಿ ನೈವೇದ್ಯ ಮಾಡಿ ಜನಗಳಿಗೆ ಇಲ್ಲಿ ಊಟಕ್ಕೆ ಹಾಕಿಸ್ತಾರೆ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.